ಕೆಲವೇ ಕ್ಷಣಗಳಲ್ಲಿ ಇನ್ನೇನು ರಾಹುಲ್ ಗಾಂಧಿ ಆಗಮಿಸ್ತಾರೆ. ಅದಕ್ಕೂ ಮುನ್ನ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಈಗ ನಡೀತಾ ಇದೆ. ಯಾವಾಗ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು ಆಗ್ಲೇ ಡಿ ಕೆ ಶಿವಕುಮಾರ್ ಬಡ ಫುಲ್ ಆಕ್ಟಿವ್. ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಎಂಟ್ರಿಯನ್ನು ನೀಡಲಿದ್ದಾರೆ ರಾಹುಲ್ ಗಾಂಧಿ. ಕಾಂಗ್ರೆಸ್ ವರಿಷ್ಠರು ಬರ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು, ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಬಣ ಫುಲ್ ಆಕ್ಟಿವ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಂಟ್ರಿಯನ್ನ ಕೊಡ್ತಾರೆ. ಅದಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಅವರ ಬಣ ಆಕ್ಟಿವ್ ಆಗಿರೋದು. ಸಂಕ್ರಾಂತಿಯ ಸುಳಿವನ್ನ ಕೊಟ್ಟಿದ್ದಾರೆ ಶಾಸಕ ಶಿವಗಂಗಾ. 2 ದಿನ ಟೈಮ್ ಕೊಡಿ, ಜನವರಿ 16ಕ್ಕೆ ಮಾತಾಡ್ತೀನಿ ಅಂದಿದ್ದಾರೆ. ಅದರ ಅರ್ಥ 2 ದಿನಗಳಲ್ಲಿ ಪೂರಕ ವಾತಾವರಣ ಬರುತ್ತೆ ಅನ್ನುವಂಥ ವಿಚಾರವನ್ನ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿರೋದು. ಸಂಕ್ರಾಂತಿಯ ಸುಳಿವನ್ನ ಶಾಸಕ ಶಿವಗಂಗಾ ಬಸವರಾಜ್ ಕೊಟ್ರ ಅನ್ನೋ ಪ್ರಶ್ನೆ. ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರಕವಾಗಿ ವಾತಾವರಣ ಬಂದ್ರೆ ಸಾಕು, ಮಾಡೋಣ. ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಕಳೆದ ಬಾರಿ ಅನೇಕ ಬಾರಿ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಟ್ಟರು ಕೂಡ ಹೈಕಮಾಂಡ್ ಭೇಟಿ ಆಗಿಲ್ಲ. ಈ ಬಾರಿ ಆಗುತ್ತಾ ಅನ್ನುವಂಥ ಮೊದಲ ಪ್ರಶ್ನೆ. ಅದರ ಜೊತೆಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಬಣ ಕೂಡ ಆಕ್ಟಿವ್ ಆಗಿರೋದು. ಶಿವಗಂಗಾ ಬಸವರಾಜ್ ಅವರ ಹೇಳಿಕೆಯನ್ನು ಗಮನಿಸಿದ್ರೆ ಪೂರಕ ವಾತಾವರಣ ಅಂತ ಹೇಳ್ತಾ ಇದ್ದಾರೆ. ಅಂತ ಯಾವ ವಾತಾವರಣ ಸೃಷ್ಟಿ ಆಗಬಹುದು ಈ ಸಂಕ್ರಾಂತಿಯ ನಂತರದಲ್ಲಿ ಅನ್ನುವಂಥ ಒಂದಷ್ಟು ಕುತೂಹಲ. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ ಅಭಿಷೇಕ್? ಅಶ್ವಿನಿ, ಮೊದಲನೇದಾಗಿ ನವೆಂಬರ್ನ ಕ್ರಾಂತಿ ಯಾವಾಗ ಆಗಲಿಲ್ವೋ ಆಗ ಸಂಕ್ರಾಂತಿಯ ನಂತರ ಕ್ರಾಂತಿ ಆಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಬಣ ಕಳೆದ 3-4 ತಿಂಗಳಿಂದ ಹೇಳ್ತಿರೋದನ್ನು ನಾವು ಗಮನಿಸಿರುವಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಸುಮಾರು ಬಾರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿರವರ ಭೇಟಿ ಸಿಗಲಿಲ್ಲ ಅಥವಾ ಆಗಿರಲಿಲ್ಲ ಅನ್ನೋ ಖುದ್ದು ಮಾಹಿತಿಯನ್ನು ಅವರು ಕೊಟ್ಟಿದ್ರು. ಅದರ ಜೊತೆಗೆ ಅವರ ಬೆಂಬಲಿಗರು ಕೂಡ ಕೊಟ್ಟಿದ್ರು, ಅವರ ಬಣದವರು ಅಷ್ಟು ಜನ ಕೊಟ್ಟಿದ್ರು. ಆದರೆ ಸಿದ್ದರಾಮಯ್ಯನವರ ಬಣಕ್ಕೆ ಸಿಗ್ತಿದ್ದಂಥ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಸಿಗ್ತಿರ್ಲಿಲ್ಲ ಅನ್ನೋ ಒಂದು ಮೇಲ್ನೋಟದ ಉತ್ತರ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿತ್ತು. ಯಾಕೆ ಅನ್ನೋದು ಕೂಡ ಎಲ್ರಿಗೂ ಅರ್ಥ ಆಗಿತ್ತು. ಇವತ್ತು ತಮಿಳುನಾಡಿಗೆ ತೆರಳೋದಕ್ಕೆ ಬರ್ತಿರುವಂಥ ರಾಹುಲ್ ಗಾಂಧಿರವರು ಮೈಸೂರಿನಲ್ಲಿ ಕೆಲ ಕಾಲ, ಅಂದರೆ ಏರ್ಪೋರ್ಟ್ನ ಒಳಭಾಗದಲ್ಲೇ ಕೆಲ ಕಾಲ DCM ಹಾಗೂ CM ಇಬ್ಬರನ್ನ ಕೂಡ ಭೇಟಿ ಆಗ್ತಾರೆ. ಅವರ ಪಕ್ಷದ ಪ್ರೋಟೋಕಾಲ್ ಪ್ರಕಾರ ನೋಡೋದಾದ್ರೆ CM ಅನ್ನ ಭೇಟಿ ಆಗ್ತಾರೆ, ಪಕ್ಷದ ಅಧ್ಯಕ್ಷರನ್ನ ಭೇಟಿ ಆಗ್ತಾರೆ. ಪಕ್ಷದ ಅಧ್ಯಕ್ಷರು ಹಾಗೂ DCM ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಒಬ್ಬರನ್ನ ಬಿಟ್ಟು ಒಬ್ಬ ನಾಯಕರನ್ನ ಮಾತ್ರ ಭೇಟಿ ಆಗಿದ್ರೆ ಇದಕ್ಕೆ ಮತ್ತೊಂದು ಅರ್ಥ ಕಲ್ಪಿಸಬೇಕಾಗಿತ್ತು. ಆದರೆ ಈ ಸದ್ಯದ ಮಟ್ಟಿಗೆ ಇಬ್ಬರು ನಾಯಕರನ್ನ ಭೇಟಿ ಆಗ್ತಿರೋದ್ರಿಂದ ಇಲ್ಲಿ ಯಾವ ರೀತಿ ಇದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರ ಮುಂದೆ ಇರುವಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿರವರಿಗೆ ತಮ್ಮ ಬೇಡಿಕೆನ ನೆನ್ಪು ಮಾಡುವಂಥ ವಿಚಾರ ಇರ್ಬೋದು, ಸಿದ್ದರಾಮಯ್ಯನವರು ಅವರು ಕಂಟಿನ್ಯೂ ಆಗಬೇಕು ಅನ್ನೋದು ವಿಚಾರವನ್ನು ನೆನ್ಪು ಮಾಡುವಂಥದ್ದು ಇರ್ಬೋದು, ನಡೆಯುವಂಥ ಚಾನ್ಸಸ್ಸು ಇದ್ರೂ ಕೂಡ BBMP ಅಥವಾ GBA ಎಲೆಕ್ಷನ್ಸ್ ಘೋಷಣೆ ಆಗಿರೋದ್ರಿಂದ, ಘೋಷಣೆ ಅನ್ನೋದಕ್ಕಿಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಜೂನ್ 30 ಮುಗಿಸ್ಬೇಕು ಅಂದಿರೋದ್ರಿಂದ CM ಬದಲಾವಣೆ ಮಾಡುವಂಥ ಪ್ರಶ್ನೆ ಸದ್ಯದ ಮಟ್ಟಿಗೆ ಇಲ್ಲ ಅನ್ನೋ ಒಂದು ಮಾಹಿತಿ ಬಂದಿರುವಂಥದ್ದು. ಅದರ ಜೊತೆಗೆ ಕೇರಳ ಚುನಾವಣೆ, ಅದರ ಜೊತೆಗೆ ಪಂಚರಾಜ್ಯಗಳ ಚುನಾವಣೆಯ ನಂತರವಷ್ಟೇ ಬದಲಾವಣೆ ಆಗುವಂಥ ಸಾಧ್ಯತೆ ಇರೋದು. ಅದರ ಜೊತೆಗೆ ಮತ್ತೊಂದು ಪ್ರಮುಖ ಅಂಶ ಅಂದರೆ ಈ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಇರುವಂಥ ರೀತಿಯಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅದಾದ ನಂತರ ಬದಲಾವಣೆ ಇದ್ರೆ ಈ ಸೂಚಿಸ್ತೇವೆ ಅನ್ನೋದು ಮಾಹಿತಿಯನ್ನು ಮಾತ್ರ ಈ ಇಬ್ಬರು ನಾಯಕರಿಗೆ ಕೊಡುವಂತ ಸಾಧ್ಯತೆ ಇವತ್ತು ಇರುವಂತದ್ದು. ಅಶ್ವಿನಿ, ರೈಟ್. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ರಾಹುಲ್ ಗಾಂಧಿ ಆಗಮಿಸ್ತಾರೆ. ಅದಕ್ಕೂ ಮುನ್ನ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಈಗ ನಡೀತಾ ಇದೆ. ಯಾವಾಗ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು ಆಗ್ಲೇ ಡಿ ಕೆ ಶಿವಕುಮಾರ್ ಬಣ ಫುಲ್ ಆಕ್ಟಿವ್. ಕೆಲವೇ ಕ್ಷಣಗಳಲ್ಲಿ ಮೈಸೂರಿಗೆ ಎಂಟ್ರಿಯನ್ನು ನೀಡಲಿದ್ದಾರೆ ರಾಹುಲ್ ಗಾಂಧಿ. ಕಾಂಗ್ರೆಸ್ ವರಿಷ್ಠರು ಬರ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು, ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಬಣ ಫುಲ್ ಆಕ್ಟಿವ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಂಟ್ರಿಯನ್ನ ಕೊಡ್ತಾರೆ. ಅದಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಅವರ ಬಣ ಆಕ್ಟಿವ್ ಆಗಿರೋದು.
ಸಂಕ್ರಾಂತಿಯ ಸುಳಿವನ್ನ ಕೊಟ್ಟಿದ್ದಾರೆ ಶಾಸಕ ಶಿವಗಂಗಾ. 2 ದಿನ ಟೈಮ್ ಕೊಡಿ, ಜನವರಿ 16ಕ್ಕೆ ಮಾತಾಡ್ತೀನಿ ಅಂದಿದ್ದಾರೆ. ಅದರ ಅರ್ಥ 2 ದಿನಗಳಲ್ಲಿ ಪೂರಕ ವಾತಾವರಣ ಬರುತ್ತೆ ಅನ್ನುವಂಥ ವಿಚಾರವನ್ನ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿರೋದು. ಸಂಕ್ರಾಂತಿಯ ಸುಳಿವನ್ನ ಶಾಸಕ ಶಿವಗಂಗಾ ಬಸವರಾಜ್ ಕೊಟ್ರ ಅನ್ನೋ ಪ್ರಶ್ನೆ. ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರಕವಾಗಿ ವಾತಾವರಣ ಬಂದರೆ ಸಾಕು, ಮಾಡೋಣ. ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರಕವಾಗಿ ವಾತಾವರಣ ಬಂದರೆ ಸಾಕು, ಮಾಡೋಣ. ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರಕವಾಗಿ ವಾತಾವರಣ ಬಂದರೆ ಸಾಕು, ಮಾಡೋಣ. ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಪೂರಕವಾಗಿ ವಾತಾವರಣ ಬಂದರೆ ಸಾಕು, ಮಾಡೋಣ. ಯಾವ ಸೈಲೆಂಟ್ ಇಲ್ಲ. 16ನೇ ತಾರೀಕು ಮಾತಾಡೋಣ. 2-3 ದಿನಕ್ಕೆ ಏನು ಬದಲಾವಣೆ ಆಗಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಕಳೆದ ಬಾರಿ ಅನೇಕ ಬಾರಿ ಡಿ.ಕೆ. ಶಿವಕುಮಾರ್ ಪ್ರಯತ್ನ ಪಟ್ಟರು ಕೂಡ ಹೈಕಮಾಂಡ್ ಭೇಟಿ ಆಗಿಲ್ಲ. ಈ ಬಾರಿ ಆಗುತ್ತಾ ಅನ್ನುವಂಥ ಮೊದಲ ಪ್ರಶ್ನೆ. ಅದರ ಜೊತೆಯಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಬಣ ಕೂಡ ಆಕ್ಟಿವ್ ಆಗಿರೋದು. ಶಿವಗಂಗಾ ಬಸವರಾಜ್ ಅವರ ಹೇಳಿಕೆಯನ್ನು ಗಮನಿಸಿದ್ರೆ ಪೂರಕ ವಾತಾವರಣ ಅಂತ ಹೇಳ್ತಾ ಇದ್ದಾರೆ. ಅಂತ ಯಾವ ವಾತಾವರಣ ಸೃಷ್ಟಿ ಆಗಬಹುದು ಈ ಸಂಕ್ರಾಂತಿಯ ನಂತರದಲ್ಲಿ ಅನ್ನುವಂಥ ಒಂದಷ್ಟು ಕುತೂಹಲ. ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ ಅಭಿಷೇಕ್? ಅಶ್ವಿನಿ, ಮೊದಲನೇದಾಗಿ ನವೆಂಬರ್ನ ಕ್ರಾಂತಿ ಯಾವಾಗ ಆಗಲಿಲ್ವೋ ಆಗ ಸಂಕ್ರಾಂತಿಯ ನಂತರ ಕ್ರಾಂತಿ ಆಗುತ್ತೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಬಣ ಕಳೆದ 3-4 ತಿಂಗಳಿಂದ ಹೇಳ್ತಿರೋದನ್ನು ನಾವು ಗಮನಿಸಿರುವಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಸುಮಾರು ಬಾರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿರವರ ಭೇಟಿ ಸಿಗಲಿಲ್ಲ ಅಥವಾ ಆಗಿರಲಿಲ್ಲ ಅನ್ನೋ ಖುದ್ದು ಮಾಹಿತಿಯನ್ನು ಅವರು ಕೊಟ್ಟಿದ್ರು. ಅದರ ಜೊತೆಗೆ ಅವರ ಬೆಂಬಲಿಗರು ಕೂಡ ಕೊಟ್ಟಿದ್ರು, ಅವರ ಬಣದವರು ಅಷ್ಟು ಜನ ಕೊಟ್ಟಿದ್ರು. ಆದರೆ ಸಿದ್ದರಾಮಯ್ಯನವರ ಬಣಕ್ಕೆ ಸಿಗ್ತಿದ್ದಂಥ ರಾಹುಲ್ ಗಾಂಧಿ ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ ಸಿಗ್ತಿರ್ಲಿಲ್ಲ ಅನ್ನೋ ಒಂದು ಮೇಲ್ನೋಟದ ಉತ್ತರ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿತ್ತು. ಯಾಕೆ ಅನ್ನೋದು ಕೂಡ ಎಲ್ರಿಗೂ ಅರ್ಥ ಆಗಿತ್ತು. ಇವತ್ತು ತಮಿಳುನಾಡಿಗೆ ತೆರಳೋದಕ್ಕೆ ಬರ್ತಿರುವಂಥ ರಾಹುಲ್ ಗಾಂಧಿರವರು ಮೈಸೂರಿನಲ್ಲಿ ಕೆಲ ಕಾಲ, ಅಂದರೆ ಏರ್ಪೋರ್ಟ್ನ ಒಳಭಾಗದಲ್ಲೇ ಕೆಲ ಕಾಲ ಡಿ.ಸಿ.ಎಂ ಹಾಗೂ ಸಿ.ಎಂ ಇಬ್ಬರನ್ನ ಕೂಡ ಭೇಟಿ ಆಗ್ತಾರೆ. ಅವರ ಪಕ್ಷದ ಪ್ರೋಟೋಕಾಲ್ ಪ್ರಕಾರ ನೋಡೋದಾದ್ರೆ ಸಿ.ಎಂ ಅನ್ನ ಭೇಟಿ ಆಗ್ತಾರೆ, ಪಕ್ಷದ ಅಧ್ಯಕ್ಷರನ್ನ ಭೇಟಿ ಆಗ್ತಾರೆ. ಪಕ್ಷದ ಅಧ್ಯಕ್ಷರು ಹಾಗೂ ಡಿ.ಸಿ.ಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಒಬ್ಬರನ್ನ ಬಿಟ್ಟು ಒಬ್ಬ ನಾಯಕರನ್ನ ಮಾತ್ರ ಭೇಟಿಯಾಗಿದ್ರೆ ಇದಕ್ಕೆ ಮತ್ತೊಂದು ಅರ್ಥ ಕಲ್ಪಿಸಬೇಕಾಗಿತ್ತು. ಆದರೆ ಈ ಸದ್ಯದ ಮಟ್ಟಿಗೆ ಇಬ್ಬರು ನಾಯಕರನ್ನ ಭೇಟಿ ಆಗ್ತಿರೋದ್ರಿಂದ ಇಲ್ಲಿ ಯಾವ ರೀತಿ ಇದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರ ಮುಂದೆ ಇರುವಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಇದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿರವರಿಗೆ ತಮ್ಮ ಬೇಡಿಕೆನ ನೆನ್ಪು ಮಾಡುವಂಥ ವಿಚಾರ ಇರ್ಬೋದು, ಸಿದ್ದರಾಮಯ್ಯನವರು ಅವರು ಕಂಟಿನ್ಯೂ ಆಗಬೇಕು ಅನ್ನೋದು ವಿಚಾರವನ್ನು ನೆನ್ಪು ಮಾಡುವಂಥದ್ದು ಇರ್ಬೋದು, ನಡೆಯುವಂಥ ಚಾನ್ಸಸ್ಸು ಇದ್ರೂ ಕೂಡ BBMP ಅಥವಾ GBA ಎಲೆಕ್ಷನ್ಸ್ ಘೋಷಣೆ ಆಗಿರೋದ್ರಿಂದ, ಘೋಷಣೆ ಅನ್ನೋದಕ್ಕಿಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಜೂನ್ 30 ಮುಗಿಸ್ಬೇಕು ಅಂದಿರೋದ್ರಿಂದ CM ಬದಲಾವಣೆ ಮಾಡುವಂಥ ಪ್ರಶ್ನೆ ಸದ್ಯದ ಮಟ್ಟಿಗೆ ಇಲ್ಲ ಅನ್ನೋ ಒಂದು ಮಾಹಿತಿ ಬಂದಿರುವಂಥದ್ದು. ಅದರ ಜೊತೆಗೆ ಕೇರಳ ಚುನಾವಣೆ, ಅದರ ಜೊತೆಗೆ ಪಂಚರಾಜ್ಯಗಳ ಚುನಾವಣೆಯ ನಂತರವಷ್ಟೇ ಬದಲಾವಣೆ ಆಗುವಂಥ ಸಾಧ್ಯತೆ ಇರೋದು. ಅದರ ಜೊತೆಗೆ ಮತ್ತೊಂದು ಪ್ರಮುಖ ಅಂಶ ಅಂದರೆ ಈ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಇರುವಂಥ ರೀತಿಯಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅದಾದ ನಂತರ ಬದಲಾವಣೆ ಇದ್ರೆ ಈ ಸೂಚಿಸ್ತೇವೆ ಅನ್ನೋದು ಮಾಹಿತಿಯನ್ನು ಮಾತ್ರ ಈ ಇಬ್ಬರು ನಾಯಕರಿಗೆ ಕೊಡುವಂಥ ಸಾಧ್ಯತೆ ಇವತ್ತು ಇರುವಂಥದ್ದು. ಅಶ್ವಿನಿ, ರೈಟ್.